ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಕವಿತಾ. ಇವತ್ತಿನ ವಿಡಿಯೋದಲ್ಲಿ ಬಂದು ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿಯ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಒಂದು ಸ್ತ್ರೀ ಹೇಗೆ ಗರ್ಭವನ್ನು ಧರಿಸ್ತಾಳೆ, ಮಗುವಿನ ಡೆವಲಪ್ಮೆಂಟ್ ಅನ್ನೋದು ಬಂದು ಗರ್ಭದಲ್ಲಿ ಹೇಗೆ ನಡೆಯುತ್ತೆ, ಮಗುವಿಗೆ ಪೋಷಣೆ ಅನ್ನೋದು ಹೇಗೆ ಸಿಗುತ್ತೆ, ಪ್ರತಿಯೊಂದರ ಬಗ್ಗೆ ಕೂಡ ನಾನು ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತಿನ್ಯಾಕೆ ತಡ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದು ಸ್ತ್ರೀಯರಲ್ಲಿ ನೋಡಿದಾಗ ಪೀರಿಯಡ್ಸ್ ಆದ ಮೊದಲನೇ ದಿನದಿಂದ ಹಿಡಿದು 5ನೇ ದಿನದ ತನಕ ಅದನ್ನು ನಾವು ಮೆನ್ಸ್ಟ್ರಲ್ ಫೇಸ್ ಅಂತ ಕರಿತೀವಿ. ಹಾಗೆ ಫಾಲಿಕ್ಯುಲರ್ ಫೇಸ್ ಅಂತಂದರೆ ಏನು ಅಂತಂದರೆ ಪೀರಿಯಡ್ಸ್ ಆದ ಮೊದಲನೇ ದಿನದಿಂದ ಹಿಡಿದು ಓವ್ಯುಲೇಷನ್ ಡೇ ಅನ್ನೋದು ಬರುವ ತನಕ, ಅಂದರೆ ಮೊದಲನೇ ದಿನದಿಂದ ಹಿಡಿದು 13ನೇ ದಿನದ ತನಕ ನಾವು ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಸೊ ಈ ಫಾಲಿಕ್ಯುಲರ್ ಫೇಸಲ್ಲಿ ಸ್ತ್ರೀಯರ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಹೇಗೆ ಇರುತ್ತೆ, ಹಾಗೆ ಓವ್ಯುಲೇಷನ್ ಅನ್ನೋದು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳಿದುಕೊಳ್ಳೋಣ. ಸ್ತ್ರೀಯರ ಮೆದುಳಿನಲ್ಲಿ ನೋಡಿದಾಗ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ಇರುವಂಥದ್ದು. ಈ ಹೈಪೋಥಾಲಮಸ್ನ ಕೆಲಸವೇನು ಅಂತಂದರೆ, ಈ ಹೈಪೋಥಾಲಮಸ್ ಬಂದು GnRH ಅನ್ನೋ ಒಂದು ಹಾರ್ಮೋನ್ ಅನ್ನೋದನ್ನು ರಿಲೀಸ್ ಮಾಡುತ್ತೆ. ಈ GnRH ಅಂತಂದರೆ ಏನು ಅಂತಂದರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಈ GnRH ಹಾರ್ಮೋನ್ ಅನ್ನೋದನ್ನು ಹೈಪೋಥಾಲಮಸ್ ರಿಲೀಸ್ ಮಾಡಿದ ನಂತರ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ಆಕ್ಟಿವೇಟ್ ಆಗಿ, ಈ ಪಿಟ್ಯುಟರಿ ಗ್ಲ್ಯಾಂಡ್ ಕೂಡ ಅಷ್ಟೇ 2 ವಿಧವಾದಂಥ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಮೊದಲನೇದು ಬಂದು FSH ಹಾರ್ಮೋನ್ ಆದರೆ ಎರಡನೇದು ಬಂದು LH ಹಾರ್ಮೋನ್ ಆಗಿರುತ್ತೆ. ಈ FSH ಹಾರ್ಮೋನ್ ಅಂತಂದರೆ ಏನು ಅಂತಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಇದರ ಕೆಲಸವೇನು ಅಂತಂದರೆ ಪೀರಿಯಡ್ಸ್ ಆದ ದಿನದಿಂದನೇ ಸ್ತ್ರೀಯರ ಅಂಡಾಶಯದಲ್ಲಿ ಇರುವಂಥ ಎಗ್ನ ಬೆಳವಣಿಗೆಗೆ ಇದು ಸಹಾಯ ಮಾಡುವಂಥದ್ದು. ತದನಂತರ LH ಅಥವಾ ಲುಟಿನೈಸಿಂಗ್ ಹಾರ್ಮೋನಿನ ಕೆಲಸವೇನು ಅಂತಂದರೆ ಬೆಳವಣಿಗೆಗೊಂಡಂಥ ಎಗ್ ಅನ್ನೋದನ್ನು ಅಂಡಾಶಯದಿಂದ ಹೊರಗಡೆ ಬಿಡುಗಡೆ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಇದು ಸ್ತ್ರೀಯರಲ್ಲಿ 2 ಅಂಡಾಶಯಗಳು, 2 ಓವರೀಸ್ಗಳು ಇರುವಂಥದ್ದು. ಪ್ರತಿ ತಿಂಗಳು ಕೂಡ ಯಾವುದಾದರೂ ಒಂದು ಓವರಿಯಿಂದ ಒಂದು ಎಗ್ ಅನ್ನೋದು ರಿಲೀಸ್ ಆಗುತ್ತೆ. ಸ್ತ್ರೀಯರಿಗೆ ಪೀರಿಯಡ್ಸ್ ಆದ ದಿನದಿಂದ, ಅಂದರೆ ಮುಟ್ಟಾದ ದಿನದಿಂದನೇ ಅವರ ಅಂಡಾಶಯದಲ್ಲಿ ಎಗ್ ಅನ್ನೋದು ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓವ್ಯುಲೇಷನ್ನ ಸಮಯದಲ್ಲಿ ಅಂಡಾಶಯದಿಂದ ಈ ಒಂದು ಎಗ್ ಅನ್ನೋದು ಬಿಡುಗಡೆಗೊಳ್ಳುತ್ತೆ, ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಎಗ್ ಅನ್ನೋದು ಬಂದು ಫೆಲೋಪಿಯನ್ನ ಟ್ಯೂಬ್ನ ಮುಖಾಂತರ ಚಲಿಸುವಂಥ ಸಮಯದಲ್ಲಿ ವೀರ್ಯಗಳು, ಸ್ಪರ್ಮ್ಸ್ಗಳು ಇದ್ದಾಗ ಸಾಕಷ್ಟು ಸ್ಪರ್ಮ್ಸ್ಗಳು ಬಂದು ಈ ಒಂದು ಎಗ್ ಅನ್ನೋದನ್ನು ಫಲೀಕರಣಗೊಳಿಸೋದಕ್ಕೆ, ಫರ್ಟಿಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಅದರಲ್ಲಿ ಒಂದೇ ಒಂದು ಸ್ಪರ್ಮ್ ಅನ್ನೋದು ಮಾತ್ರ ಈ ಒಂದು ಎಗ್ನ ಒಳಗಡೆ ಪೆನಿಟ್ರೇಟ್ ಆದ ತಕ್ಷಣ ಈ ಒಂದು ಎಗ್ನ ಹೊರಭಾಗ ಅನ್ನೋದು ಗಟ್ಟಿಯಾಗಿ ಉಳಿದಂಥ ಸ್ಪರ್ಮ್ಸ್ಗಳು ಈ ಒಂದು ಎಗ್ನ ಒಳಗಡೆ ಎಂಟರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಈ ಒಂದು ಎಗ್ ಅಥವಾ ಝೈಗೋಟ್ ಅನ್ನೋದು ಬಂದು ಮೈಟೋಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ವಿಭಜನೆಗೊಳ್ಳಲು ಪ್ರಾರಂಭವಾಗುತ್ತೆ. ಇದರ ಪ್ರತಿಯೊಂದು ಕೋಶವು ದ್ವಿಗುಣಗೊಳ್ತಾ ಹೋಗುತ್ತೆ. 1 2 ಆಗುತ್ತೆ, 2 4 ಆಗುತ್ತೆ, 4 8, ಈ ರೀತಿ ದ್ವಿಗುಣಗೊಳ್ತಾ ಹೋಗುತ್ತೆ. ಈ ಒಂದು ಝೈಗಾಟಿನಲ್ಲಿ ತಾಯಿ 23 ಕ್ರೋಮೋಸೋಮ್ಸ್ ಹಾಗೆ ತಂದೆ 23 ಕ್ರೋಮೋಸೋಮ್ಸ್ಗಳಿರುತ್ತೆ. ಈ ಒಂದು ಕ್ರೋಮೋಸೋಮ್ಸಿನ ಆಧಾರದ ಮೇಲೆ ಮಗುವಿನ ಬಣ್ಣ ಆಗಿರ್ಬೋದು, ಮಗುವಿನ ಲಿಂಗವಾಗಿರಬಹುದು, ಹಾಗೆ ಮಗುವಿನ ಕೂದಲು ಪ್ರತಿಯೊಂದು ಕೂಡ ಅಷ್ಟೇ ನಿರ್ಧಾರವಾಗುವಂಥದ್ದು. ಈ ಒಂದು ಝೈಗಾಟಿನಲ್ಲಿ ಕೋಶಗಳು ವಿಭಜನೆಯಾದ ನಂತರ ಬ್ಲಾಸ್ಟೋಸಿಸ್ಟ್ ಆಗಿ ರೂಪುಗೊಳ್ಳುತ್ತೆ. ಈ ಒಂದು ಬ್ಲಾಸ್ಟೋಸಿಸ್ಟ್ ಬಂದು 2 ಭಾಗವಾಗಿ ವಿಭಜನೆಗೊಳ್ಳುತ್ತೆ. ಒಂದು ಭಾಗದಲ್ಲಿ ಬಂದು ಪ್ಲೆಸೆಂಟಾದ ರಚನೆ ಅನ್ನೋದು ಆದರೆ, ಎರಡನೇ ಭಾಗದಲ್ಲಿ ಬಂದು ಭ್ರೂಣವು ರೂಪುಗೊಳ್ಳುತ್ತೆ. ಈ ಒಂದು ಬ್ಲಾಸ್ಟೋಸಿಸ್ಟ್ ಬಂದು ಗರ್ಭಕೋಶದ ಒಳಪದರ ಅಂದರೆ ಎಂಡೋಮೆಟ್ರಿಯಂ ಲೇಯರ್ಗೆ ಬಂದು ಇಂಪ್ಲಾಂಟ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಇಂಪ್ಲಾಂಟೇಷನ್ ಆದ ನಂತರ ಅಂದಾಜು 5 ರಿಂದ 6 ದಿನನ ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದನ್ನು ಮಾಡಿದಾಗ ಪ್ರೆಗ್ನೆನ್ಸಿ ಟೆಸ್ಟ್ನ ರಿಸಲ್ಟ್ ಅನ್ನೋದು ಪಾಸಿಟಿವ್ ಆಗಿ ಬರುವಂಥದ್ದು. ಈ ಕಡೆ ಮಗುವಿನ ಡೆವಲಪ್ಮೆಂಟ್ ಅನ್ನೋದು ವೇಗವಾಗಿ ಇರುವಂಥದ್ದು. ಇನ್ನು 6ನೇ ವಾರ,
7ನೇ ವಾರದಷ್ಟೊತ್ತಿಗೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಇನ್ನು ಮೊದಲನೇ ತಿಂಗಳ ಕೊನೆಯಲ್ಲಿ ಮಗುವಿನ ಬೆಳವಣಿಗೆ ಅನ್ನೋದು ಹೇಗಿರುತ್ತೆ ಅಂತ ನೋಡಿದ್ರೆ ಮಗುವಿನ ಕೈಕಾಲುಗಳು ಒಂದು ಸಣ್ಣ ಮೊಗ್ಗಿನ ರೀತಿಯಲ್ಲಿ ಕಾಣಿಸ್ಕೊಳ್ಬೋದು. ಹಾಗೆ ಮಗುವಿನ ಹೃದಯ ಮತ್ತೆ ಶ್ವಾಸಕೋಶದ ಬೆಳವಣಿಗೆ ಕೂಡ ಆಗೋದಕ್ಕೆ ಪ್ರಾರಂಭವಾಗಿರುತ್ತೆ. ಹಾಗೆ ಮಗುವಿನ ನ್ಯೂರಲ್ ಟ್ಯೂಬ್ ಕೂಡ ಬೆಳವಣಿಗೆ ಆಗೋದಕ್ಕೆ ಪ್ರಾರಂಭವಾಗಿರುತ್ತೆ. ಈ ಒಂದು ನ್ಯೂರಲ್ ಟ್ಯೂಬೇ ಒಂದು ಮಗುವಿನ ಮೆದುಳು ಹಾಗೆ ಮಗುವಿನ ಸ್ಪೈನಲ್ ಕಾರ್ಡ್ ಆಗಿ ರೂಪುಗೊಳ್ಳುವಂಥದ್ದು. ಹೀಗೆ ತಾಯಿಯ ಗರ್ಭದಲ್ಲಿ ಇರುವಂತಹ ಮಗು ಮೊದಲನೇ ತಿಂಗಳಿನಿಂದ ಹಿಡಿದು 9ನೇ ತಿಂಗಳಿನವರೆಗೂ ಬೆಳೀತಾ ಹೋಗುತ್ತೆ. ಗರ್ಭನಾಳವು ಪ್ಲೆಸೆಂಟಾಗೆ ಕನೆಕ್ಟ್ ಆಗಿರುತ್ತೆ. ತಾಯಿಯಿಂದ ಮಗುವಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಪ್ಲೆಸೆಂಟಾದ ಥ್ರೂ ಮಗುವಿಗೆ ತಲುಪ್ತಾ ಇರುತ್ತೆ. ಮಗುವಿನ ಬೆಳವಣಿಗೆ ಅನ್ನೋದು ಕೂಡ ವೇಗವಾಗಿ ನಡೀತಾ ಇರುತ್ತೆ. 9 ತಿಂಗಳ ತುಂಬಿದ ನಂತರ ಮಗುವಿನ ಡೆಲಿವರಿ ಕೂಡ ಆಗುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ. ಇದೇ ಥರನೇ ಇನ್ನು ಹೆಚ್ಚು ವಿಡಿಯೋಸ್ಗಳನ್ನು ಮುಂಬರುವಂಥ ದಿನದಲ್ಲಿ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋ ಅನ್ನೋದು ಬಂದು ನಿಮಗಿಷ್ಟ ಆದರೆ ಮರಿದಿರೇ ಇವತ್ತಿನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.